ಕೈಲಾಸ ಪರ್ವತ ಅಂದ ತಕ್ಷಣ ಮೊದಲಿಗೆ ನಮ್ಮ ಮನಸ್ಸಿನಲ್ಲಿ ಬರುವುದು ಆ ಮಹಾದೇವನ ಚಿತ್ರ. ಸಮುದ್ರದಿಂದ 6638 ಮೀಟರ್ ಎತ್ತರ ಇರುವ ಈ ಕೈಲಾಸ ಪರ್ವತವನ್ನ ಶಂಕರನ ನಿವಾಸ ಎಂದೇ ಹೇಳಲಾಗುತ್ತಿದೆ. ನಂಬಿಕೆಯ ಪ್ರಕಾರ ಇದು ವಿಶ್ವದ ಅತ್ಯಂತ ನಿಗೂಢ ಹಾಗೂ ರಹಸ್ಯಮಯ ಪರ್ವತ ಎಂದು ನಂಬಲಾಗಿದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಕೈಲಾಸ ಪರ್ವತವು ಪ್ರಮುಖವಾಗಿ 3 ದೇಶಗಳಲ್ಲಿ ಹರಡಿಕೊಂಡಿದೆ. ಅದು ಟಿಬೆಟ್, ಭಾರತ ಹಾಗೂ ನೇಪಾಳದಲ್ಲಿ. ಭಾರತ ಉಪಖಂಡದಲ್ಲಿ ಹರಿಯುವ ಪವಿತ್ರ ನದಿಗಳಂತಹ ಸಿಂಧು, ಸತ್ಲೇಜ್ ಹಾಗೂ ಬ್ರಹ್ಮಪುತ್ರ ನದಿಗಳು ಹುಟ್ಟುವುದೇ ಈ ಕೈಲಾಸ ಪರ್ವತದ ಆಸುಪಾಸು. ಕೈಲಾಸ ಪರ್ವತ ಹಿಂದೂಗಳಿಗೆ ಒಂದು ಪವಿತ್ರವಾದಂತಹ ಪರ್ವತ. ಹಿಂದೂ ಪುರಾಣಗಳ ಪ್ರಕಾರ ಮಹಾದೇವ ಈ ಕೈಲಾಸ ಪರ್ವತದಲ್ಲಿ ಇಂದಿಗೂ ಕೂಡ ವಾಸವಾಗಿದ್ದಾನೆ ಎಂದು ಐತಿಹ್ಯ ಇದೆ. ಅತ್ಯಂತ ಪ್ರಮುಖವಾಗಿ ಕೈಲಾಸ ಪರ್ವತ ವಿಶ್ವದ ಕೇಂದ್ರ ಬಿಂದು ಎಂದು ಕೂಡ ನಂಬಲಾಗಿದೆ. ಕೈಲಾಸ ಪರ್ವತದಲ್ಲಿರುವ ಇನ್ನೂ ಹಲವಾರು ನಿಗೂಢ ರಹಸ್ಯಗಳನ್ನ ಇವತ್ತಿಗೂ ವಿಜ್ಞಾನಿಗಳಾಗಲಿ ತಂತ್ರಜ್ಞಾನ ಆಗಲಿ ಕಂಡುಹಿಡಿಯಲು ಸಾಧ್ಯವೇ ಆಗಿಲ್ಲ. ಈ ಪರ್ವತದ ಆಸುಪಾಸು ಹಲವಾರು ವಿಚಿತ್ರ ಘಟನೆಗಳು ಆದಿ ಕಾಲದಿಂದಲೂ ನಡೆಯುತ್ತಾನೆ ಇವೆ. ಇವುಗಳನ್ನೆಲ್ಲ ಒಬ್ಬ ಸಾಮಾನ್ಯ ಮನುಷ್ಯ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಬನ್ನಿ, ಅಂತಹ ಕೆಲವು ಗುಪ್ತ ವಿಚಾರಗಳನ್ನ ನಿಮ್ಮ ಮುಂದೆ ಇವತ್ತು ಪ್ರಸ್ತುತಪಡಿಸ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮೊದಲನೇದಾಗಿ, ತಂತ್ರಜ್ಞಾನ ಇಷ್ಟು ಮುಂದುವರೆದರೂ ಯಾಕೆ ಇಲ್ಲಿಯವರೆಗೆ ಕೈಲಾಸ ಪರ್ವತದ ಮೇಲೆ ಹತ್ತಲು ಯಾರಿಂದಲೂ ಸಾಧ್ಯವಾಗಿಲ್ಲ? ವಿಶ್ವದಲ್ಲಿ ಮೌಂಟ್ ಎವರೆಸ್ಟ್ ಅಂತಹ ದೈತ್ಯ ಶಿಖರವನ್ನ 7,000ಕ್ಕೂ ಹೆಚ್ಚು ಜನರು ಏರಿದ್ದಾರೆ. ಆದರೆ ಮೌಂಟ್ ಎವರೆಸ್ಟ್ಗಿಂತ ಕಡಿಮೆ ಎತ್ತರದಲ್ಲಿರುವ ಈ ಕೈಲಾಸ ಪರ್ವತವನ್ನು ಇಲ್ಲಿವರೆಗೂ ಯಾರೂ ಕೂಡ ಹತ್ತಲು ಸಾಧ್ಯವೇ ಆಗಿಲ್ಲ. ಇದಕ್ಕೆ ಮುಖ್ಯ ಕಾರಣವನ್ನ ಒಬ್ಬ ವಿಜ್ಞಾನಿ ಈ ರೀತಿಯಾಗಿ ಹೇಳಿದ್ದಾನೆ. ಕೈಲಾಸ ಪರ್ವತ ಒಂದೇ ಜಾಗದಲ್ಲಿ ಸ್ಥಿತವಾಗಿ ಇರುವುದಿಲ್ಲ. ಇದು ಹವಾಮಾನಕ್ಕೆ ಅನುಗುಣವಾಗಿ ತನ್ನ ಮೂಲ ಜಾಗವನ್ನ, ತನ್ನ ದಿಕ್ಕನ್ನ ಬದಲಾಯಿಸುತ್ತಾನೆ ಇರುತ್ತದೆ. ವಿಶ್ವಾದ್ಯಂತ ಹಲವಾರು ಪರ್ವತ ಸಾಹಸಿ ಪ್ರಿಯರು ಈ ಪರ್ವತವನ್ನ ಏರಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಯಾರು ಕೂಡ ಇಲ್ಲಿಯವರೆಗೆ ಆ ಪ್ರಯತ್ನದಲ್ಲಿ ಸಫಲರಾಗಿಲ್ಲ. ಅವರೊಂದಿಗೆ ಕೆಲವು ಮಾಧ್ಯಮಗಳು ಮಾತನಾಡಿದಾಗ ಅವರ ಹೇಳಿದ ಕೆಲವು ವಿಷಯಗಳನ್ನು ನೀವು ಕೇಳಿದರೆ ನಿಜಕ್ಕೂ ದಿಗ್ಭ್ರಾಂತರಾಗುತ್ತೀರಾ. ಅವರ ಪ್ರಕಾರ ಕೈಲಾಸ ಪರ್ವತವನ್ನು ಹತ್ತಲು ಪ್ರಾರಂಭಿಸಿದಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿ ಹವಾಮಾನ ಬದಲಿಸಲು ಪ್ರಾರಂಭಿಸುತ್ತದೆ. ಇದ್ದಕ್ಕಿದ್ದ ಹಾಗೆ ಮಳೆ, ಮಿಂಚು, ಗುಡುಗು, ಭಯಂಕರ ಬಿರುಗಾಳಿ ಪ್ರಾರಂಭವಾಗುತ್ತದೆ. ಜೊತೆಗೆ ಹಿಮಪಾತ ಶುರುವಾಗಿ ಅಲ್ಲಿ ಮೇಲೆ ಹತ್ತಲು ಸಾಧ್ಯವೇ ಆಗುವುದಿಲ್ಲ. ಹಾಗೆ 10 ಜನರ ಒಂದು ಗುಂಪು ಒಂದೇ ದಾರಿಯಲ್ಲಿ ಈ ಪರ್ವತವನ್ನು ಏರುತ್ತಿತ್ತು. ಆದರೆ 20 ನಿಮಿಷ ಕಳೆದ ನಂತರ ಆ 10 ಜನರ ಗುಂಪು 3 ಭಾಗಗಳಾಗಿ ವಿಂಗಡಿಸಿ ಎಲ್ಲರೂ ಅಲ್ಲೋಲ ಕಲ್ಲೋಲವಾಗಿದ್ದರು, ಅದೃಶ್ಯವಾಗಿದ್ದರು. ಅಂದರೆ ಈ ಪರ್ವತ ತನ್ನ ಆಕಾರವನ್ನ, ತನ್ನ ದಿಕ್ಕನ್ನ ಹವಾಗುಣ ಅನುಸಾರವಾಗಿ ಬದಲಿಸುತ್ತಾನೆ ಇರುತ್ತದೆ. ಇಲ್ಲಿ ಆ ಮಹಾದೇವನ ಶಕ್ತಿ ಇರುವ ಕಾರಣ ಇದು ಯಾರಿಗೂ ಕೂಡ ತನ್ನ ಮೇಲೆ ಹತ್ತಲು ಅವಕಾಶ ಕೊಡುವುದಿಲ್ಲ ಎನ್ನುವ ನಂಬಿಕೆ ಈಗಾಗಿದೆ. ಕೈಲಾಸ ಪರ್ವತ ಹತ್ತಲು ಹೋದಾಗ ನಡೆದಂತಹ ಕೆಲವು ದುರ್ಘಟನೆಗಳಿಂದಾಗಿ ಈಗ ಇಲ್ಲಿ ಸರ್ಕಾರ ಆ ಪರ್ವತದ ಮೇಲೆ ಹತ್ತದಂತೆ ನಿರ್ಬಂಧವನ್ನು ಕೂಡ ವಹಿಸಲಾಗಿದೆ. ಎರಡನೇ ರಹಸ್ಯ, ಈ ಪರ್ವತದಲ್ಲಿ ಸಮಯ ಅತಿ ವೇಗವಾಗಿ ಚಲಿಸುತ್ತದೆ. ಇಲ್ಲಿ ಹೋದಂತಹ ಕೆಲವು ಪರ್ವತಾರೋಹಿಗಳು ಇಲ್ಲಿ ಯಾವಾಗ ಮುಂಜಾನೆಯಾಗುತ್ತದೆ, ಯಾವಾಗ ಸಾಯಂಕಾಲ ಆಗುತ್ತದೆ ಅನ್ನುವುದೇ ಗೊತ್ತಾಗುವುದಿಲ್ಲ ಎಂದು ಹೇಳಿಕೊಂಡಿದ್ದಾರೆ. ಈ ರೀತಿ ಆಗುವ ಅವೈಜ್ಞಾನಿಕ ಘಟನೆಗಳು ಭೂಮಿಯ ಮೇಲೆ ಎಲ್ಲೂ ನಿಮಗೆ ಕಾಣಲು ಸಾಧ್ಯವೇ ಇಲ್ಲ. ಇಲ್ಲಿ ಹೋದಂತಹ ಹಲವಾರು ದೇಶೀಯ ವಿದೇಶಿಯ ಪರ್ವತಾರೋಹಿಗಳು ಹೇಳಿರುವ ಪ್ರಕಾರ ಅವರ ಕೂದಲುಗಳು ಹಾಗೂ ಉಗುರುಗಳು ತುಂಬಾನೇ ವೇಗವಾಗಿ ಬೆಳೆಯಲು ಪ್ರಾರಂಭಿಸುತ್ತವೆ. ಇಲ್ಲಿ ಹೋದಂತಹ ಕೆಲವು ಮಹಿಳೆಯರ ಪ್ರಕಾರ ಅವರ ಕೂದಲುಗಳು ಕೇವಲ 12 ಗಂಟೆಯಲ್ಲಿ 3 ತಿಂಗಳಲ್ಲಿ ಬೆಳೆಯುವಷ್ಟು ಬೆಳೆದಿದೆ ಎಂದು ನಂಬಲಾಗಿದೆ. ಇದನ್ನು ಕೇವಲ ಸಾಮಾನ್ಯ ವ್ಯಕ್ತಿಗಳು ಮಾತ್ರವಲ್ಲ, ವಿಜ್ಞಾನಿಗಳು ಕೂಡ ಇದನ್ನ ದೃಢಪಡಿಸಿದ್ದಾರೆ. ಇದನ್ನು ತುಂಬಾನೇ ಸಂಶೋಧನೆ ನಡೆಸಿದಾಗ ಗೊತ್ತಾಗಿದ್ದು ಇಲ್ಲಿ ಸಮಯ ಅತಿ ವೇಗವಾಗಿ ಓಡುತ್ತದೆ ಎಂದು. ಆದರೆ ಇದರ ಹಿಂದಿನ ಕಾರಣವನ್ನು ಇವತ್ತಿನವರೆಗೂ ಯಾವ ಒಬ್ಬ ವಿಜ್ಞಾನಿಯೂ ಕೂಡ ಕಂಡುಹಿಡಿಯಲು ಸಾಧ್ಯವಾಗಿಲ್ಲ.
ನಂಬರ್ 3, ಮಹದೇವನ ಡಮರುವಿನ ಶಬ್ದ ಹಾಗೂ ಓಂಕಾರದ ಪ್ರತಿಧ್ವನಿ. ಕೈಲಾಸ ಪರ್ವತದ ಮಾನ್ಯತಾ ಪ್ರಕಾರ ಈ ಪರ್ವತದ ಸುತ್ತಮುತ್ತ ಒಂದು ಪ್ರತಿಧ್ವನಿ ಬರುತ್ತದೆ. ಒಂದು ವೇಳೆ ನೀವು ಈ ಪರ್ವತದ ಕ್ಷೇತ್ರದಲ್ಲಿ ಬಂದರೆ ನಿಮಗೆ ಒಂದು ಅತೀಂದ್ರಿಯ ಶಬ್ದ ಕೇಳಿ ಬರುತ್ತದೆ. ಅಲ್ಲಿನ ಸ್ಥಳೀಯರ ಪ್ರಕಾರ ಇದು ಮಹದೇವನ ಡಮರು ಹಾಗೂ ಓಂಕಾರದ ಪ್ರತಿಧ್ವನಿ ಎಂದು ನಂಬಲಾಗಿದೆ. ಆದರೆ ವಿಜ್ಞಾನಿಗಳ ತರ್ಕವೇ ಬೇರೆ. ಅವರ ಪ್ರಕಾರ ಇದು ಕೈಲಾಸ ಪರ್ವತದಲ್ಲಿ ಹಿಮ ಬಂಡೆಗಳು ಕರಗಿ ಮೇಲಿಂದ ಬೀಳುವಾಗ ಈ ರೀತಿಯ ಶಬ್ದ ಪ್ರತಿಧ್ವನಿ ಉಂಟಾಗುತ್ತದೆ ಎಂದು ನಂಬುತ್ತಾರೆ. ಆದರೆ ವಿಜ್ಞಾನಿಗಳು ಇದನ್ನು ಹೇಳಿರಬಹುದು, ಆದರೆ ಇದನ್ನು ಇಲ್ಲಿಯವರೆಗೂ ಯಾರಿಗೂ ಸಾಬೀತು ಮಾಡಲು ಸಾಧ್ಯವೇ ಆಗಿಲ್ಲ. ಆದರೆ ಇಲ್ಲಿ ಹೋದಂತಹ ಪ್ರವಾಸಿಗಳು, ಭಕ್ತಾದಿಗಳು ಇದು ಶಿವನ ಡಮರು ಹಾಗೂ ಓಂಕಾರದ ಶಬ್ದವೆಂದು ಹೇಳುತ್ತಾರೆ. ನಂಬರ್ 4, ಪಿರಮಿಡ್ ಆಕಾರದಲ್ಲಿರುವ ಕೈಲಾಸ ಪರ್ವತ. ಕೈಲಾಸ ಪರ್ವತದ ಅತ್ಯಂತ ದೊಡ್ಡ ರಹಸ್ಯ ಇದರ ಆಕಾರವಾಗಿದೆ. ರಷ್ಯಾದ ಕೆಲವು ವಿಜ್ಞಾನಿಗಳ ಪ್ರಕಾರ ಇದು ಪ್ರಾಕೃತಿಕ ಪರ್ವತವಲ್ಲ, ಇದು ಮಾನವ ನಿರ್ಮಿತ ಪರ್ವತ ಎಂದು ಹೇಳಿಕೊಂಡಿದ್ದಾರೆ. ಹಿಂದೆ ಇದನ್ನು ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲಾಗಿತ್ತು ಹಾಗೂ ಇದರ ಪ್ರೇರಣೆಯಿಂದಲೇ ಗೀಜಾದ ಪಿರಮಿಡ್ ಅನ್ನು ಕೂಡ ನಿರ್ಮಾಣ ಮಾಡಲಾಗಿತ್ತು ಎಂದು ವಿಜ್ಞಾನಿಗಳು ಹೇಳುತ್ತಾರೆ. ಹಾಗೆಯೇ ಈ ಕೈಲಾಸ ಪರ್ವತದಲ್ಲಿ ಒಂದು ರಹಸ್ಯಮಯ ನಿಗೂಢ ಜಗತ್ತು ಇದೆ ಎಂದು ಅವರ ವಾದ ಕೂಡವಾಗಿದೆ. ಹಾಗೆಯೇ ಇಲ್ಲಿ ಪ್ರಾಚೀನ ಸಭ್ಯತೆಯ ಆದಿ ಮಾನವರು ಈಗಲೂ ಕೂಡ ಇದ್ದಾರೆ ಎಂದು ಹೇಳುತ್ತಾರೆ. ಹಾಗೆಯೇ ಕೆಲವು ವಿಜ್ಞಾನಿಗಳ ಪ್ರಕಾರ ಈ ಪರ್ವತದ ಮೇಲೆ ಹಿಮ ಮಾನವರು ಕೂಡ ವಾಸಿಸುತ್ತಿದ್ದಾರೆ ಎಂದು ನಂಬಲಾಗಿದೆ. ಇದೇ ಕಾರಣ ಇಲ್ಲಿಗೆ ಹೋದಂತಹ ಕೆಲವು ಪರ್ವತಾರೋಹಿಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗುತ್ತಿದ್ದಾರೆ. ಹಾಗೆಯೇ ಶಿವನ ಕೊರಳಲ್ಲಿರುವ ಹಾವು ಕೂಡ ಇಲ್ಲಿ ವಾಸಿಸುತ್ತಿದೆ ಹಾಗೂ ಅದು ಈಗಲೂ ಕೂಡ ಜೀವಂತವಾಗಿದೆ ಎಂದು ಕೆಲವರ ನಂಬಿಕೆ. ಇವುಗಳನ್ನೆಲ್ಲ ಕೇಳಿದರೆ ನಿಜಕ್ಕೂ ಈ ಪರ್ವತ ಹಾಗೂ ಆಸುಪಾಸಿನಲ್ಲಿ ಕೆಲವು ನಿಗೂಢ ಶಕ್ತಿಗಳು ಇದೆ ಎಂದು ಸಾಬೀತಾಗುತ್ತದೆ. ನಂಬರ್ 5, ಈ ಕೈಲಾಸ ಪರ್ವತ ಸುತ್ತಮುತ್ತ ಯಾತ್ರಿಕರು ಬಳಸುವ ಕಂಪಾಸು ಕೆಲಸ ಮಾಡುವುದಿಲ್ಲ. ಕಾರಣ ಪದೇ ಪದೇ ಈ ಪರ್ವತ ತನ್ನ ದಿಕ್ಕನ್ನು ಬದಲಾಯಿಸುತ್ತದೆ. ಕೈಲಾಸ ಪರ್ವತದ ಆಕಾರ ಸ್ವಸ್ತಿಕ ಹಾಗೂ ಓಂಕಾರದಲ್ಲಿದೆ. ಕೈಲಾಸ ಪರ್ವತವನ್ನ ದಕ್ಷಿಣದಿಂದ ನೋಡಿದರೆ ಅದು ಸ್ವಸ್ತಿಕ ಆಕಾರದಲ್ಲಿ ಕಾಣುತ್ತದೆ. ಅದೇ ಉತ್ತರದಿಂದ ನೋಡಿದರೆ ಅದು ಓಂಕಾರ ರೂಪದಲ್ಲಿ ಕಾಣುತ್ತದೆ. ಸಾಯಂಕಾಲ ಸಮಯದಲ್ಲಿ ಸೂರ್ಯ ಮುಳುಗುವಾಗ ಈ ಪರ್ವತ ಸ್ವಸ್ತಿಕ ಆಕಾರವನ್ನ ಪಡೆಯುತ್ತದೆ. ಹಾಗೆಯೇ ಈ ಪರ್ವತದಿಂದ ಹಿಮವು ಕರಗಿ ಕೆಳಗೆ ಬಂದಾಗ ಈ ಪರ್ವತದ ಮೇಲೆ ಓಂಕಾರ ಸೃಷ್ಟಿಯಾಗುತ್ತದೆ. ನಂಬರ್ 8, ಇದು ಭೂಮಿಯ ಮೇಲಿನ ಕೇಂದ್ರ ಬಿಂದು ಆಗಿದೆ. ಕೈಲಾಸ ಪರ್ವತವು ಉತ್ತರ ಧ್ರುವಕ್ಕೂ ಹಾಗೂ ದಕ್ಷಿಣ ಧ್ರುವಕ್ಕೂ ಮಧ್ಯೆ ಇರುವಂತಹ ಒಂದು ಕೇಂದ್ರ ಬಿಂದು ಎಂದು ವಿಜ್ಞಾನಿಗಳು ಕೂಡ ದೃಢಪಡಿಸಿದ್ದಾರೆ. ನೋಡಿದಿರಾ ಸ್ನೇಹಿತರೆ, ಒಂದಲ್ಲ ಎರಡಲ್ಲ ಇನ್ನೂ ನೂರಾರು ರಹಸ್ಯಮಯ ವಿಷಯಗಳು ಈ ಕೈಲಾಸ ಪರ್ವತಕ್ಕೆ ಸಂಬಂಧಪಟ್ಟಿವೆ. ಇದರ ಬಗ್ಗೆ ಇನ್ನೂ ಇರುವ ಕೆಲವು ರಹಸ್ಯಮಯ ವಿಚಾರಗಳನ್ನ ಮುಂದಿನ ಸಂಚಿಕೆಯಲ್ಲಿ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.